ಒಂದು ಚಾಕ್ಲೇಟ್ ತಗೊಂಡ್ಬಿಡೋದಂತೆ, ಯಾರ್ಯಾರಿಗೋ ಕೇಳೋದಂತೆ, ನೀವು ನನ್ನ ಫಾಲೋ ಮಾಡ್ತಿದ್ರೆ ನಿಮ್ಗೊಂದು ಗಿವ್ ಅವೇ ಕೊಡ್ತೀವಿ ಅಂತ. ಇವ್ರು ಯಾರು ಫಾಲೋ ಮಾಡ್ತಾರೆ ಹೇಳ್ರಿ? ಯಾರು ಮಾಡ್ತಿರಲ್ಲ. ಅಲ್ಲೋಗಿ ಫಾಲೋ ಮಾಡಿಸ್ಕೊಂಡ್ಬಿಡ್ತಾರೆ, ನೆಕ್ಸ್ಟ್ ಟೈಮ್ ಸಿಕ್ಕ ಕೊಡ್ತೀನಿ ಅಂತಾರೆ. ಸಖತ್ತಾಗೈತೆ. ಇವಾಗ ಅನನ್ಯ ಅವರು ಒಂದು ಕಂಟೆಂಟ್ ಮಾಡ್ತಾವ್ರೆ ನೋಡಿ. ಅವ್ರು ಯಾರು ಅಂತ ಗೊತ್ತಿದ್ರೆ ಅವ್ರಿಗೆ ಲಾಲಿಪಾಪ್ ಕೊಡ್ತಾರಂತ ನೋಡ್ರಿ. ಎಂತೆಂಥ ಜನ ನೋಡಿ ಗೈಸ್. ನನ್ನ ಬ್ಲಾಗ್ ಏನಾದರೂ ನೋಡೋದ್ರ ಅಂತ ಕೇಳೋಣ ಬನ್ನಿ ಗೈಸ್. ಅಲ್ಲಿ ಸ್ವಲ್ಪ ಜನ ಇದ್ದಾರೆ ಕಾಲೇಜ್ ಅವರು, ಬನ್ನಿ ಗೈಸ್. ಅನನ್ಯ ಅವ್ರು ಇವಾಗ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗ್ತಾವ್ರಿ. ಆಯ್ತು ಇಲ್ಲೇ ನಾವು ಮಾಡ್ತೀವಿ, ನೀವು ಹೋಗಿ. ನೀವು ಮಾಡ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಬನ್ನಿ, ಮಿಸ್ ಸಿಗುತ್ತೆ. ನೆಕ್ಸ್ಟ್ ಟೈಮ್ ನನಗೆ ಏನಾದ್ರು ನ್ಯೂಸ್ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಅನನ್ಯ ಬ್ಲಾಗ್ಸ್ ಅಂತ ಹೇಳಿ. ನೋಡಿ ಗಾಯ್ಸ್ ಯಾವ ಥರ ಕಂಟೆಂಟ್ ಮಾಡ್ತಾವ್ರೆ. ಮಾಡ್ತಾರೆ ಗೈಸ್ ಇದೆಲ್ಲ ಫಾಲೋ ಮಾಡಲಿ ಅಂತ ಗಿಮಿಕ್ ಮಾಡ್ತಾವ್ರೆ. ನೋಡಿದರೆ ಫಾಲೋ ಮಾಡಿದ್ರೆ ಗೊತ್ತಿರಲ್ಲ. ಗಿವ್ ಅವೇ ಅಂತೆ, ಗಿವ್ ಅವೇ. ಒಂದು ಲಾಲಿಪಾಪ್ ತಗೊಂಬಂದವ್ರೆ, ಅದನ್ನ ಗಿವ್ ಅವೇ ಕೊಡ್ತಾರೆ. ಅದಕ್ಕೆ ದೊಡ್ಡ ಬಿಲ್ಡಪ್. ಗೈಸ್ ಅವರು ಇನ್ಸ್ಟಾಗ್ರಾಮ್ ಕಂಟೆಂಟ್ ಮಾಡ್ತಾವ್ರೆ, ನಾನು ಯೂಟ್ಯೂಬ್ ಕಂಟೆಂಟ್ ಮಾಡ್ತಾ ಇದ್ದೀನಿ. ಇವತ್ತು ನೋಡಿ ಕಂಟೆಂಟು. ಹಾಂ ಮ್ಯಾಮ್ ಗಿವ್ ಅವೇ ತೋರಿಸಿ ನಿಮ್ಮದು. ಗಿವ್ ಅವೇ ಏನು ಕೊಡ್ತೀರಾ ಗೈಸ್? ಎಂಥದಿಲ್ಲ, ಒಂದು ಲಾಲಿಪಾಪ್ ಗೈಸ್. ಲಾಲಿಪಾಪ್ ಅಲ್ಲ ರೀ, ಮತ್ತಿದ್ದೇನ್ರಿ ಅದು? ಚಾಕ್ಲೇಟಾ? ಕಂಟೆಂಟ್ ಆಯ್ತು ಗೈಸ್, ಇಷ್ಟೇ. ನಾವು ಬರೀ ಇದೇ ಥರ ಡೈಲಿ ವ್ಲಾಗ್ಸ್ ಮಾಡ್ತೀವಿ. ಇವರು ಪಾಪ ನೋಡ್ರಿ ರಿಚ್ ಕಿಡ್ಸ್ ಮೈಕೆಲ್ಲ ಬೀಳಿಸ್ಕೊತಾರೆ.